ನಾನು ಇವತ್ತೊಂದು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ತೇನೆ. ನೆಲ್ಲಿಕಾಯಿ ತಂದ್ಬಿಟ್ಟು ಚಂದ ಮಾಡಿ ತೊಳೆದು ಈ ರೀತಿ ಬಟ್ಟೆಯಲ್ಲಿ ಒರೆಸಿ ಮೊದ್ಲಿಗೆ, ಯಾಕಂದ್ರೆ ಇದು ಉಪ್ಪಿನಕಾಯಿ ಮಾಡೋದಲ್ಲ, ಹಾಗಾಗಿ. ಈಗ ನೆಲ್ಲಿಕಾಯಿನ ಯಾವ ತರ ಕಟ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ನೋಡಿ, ಈಗ ಹೇಗೆ ಕಟ್ ಮಾಡೋದು ಅಂತ ಅವ್ರು ತೋರಿಸ್ತಾರೆ. ಈ ರೀತಿಯಾಗಿ ನೀವು ಕಟ್ ಮಾಡ್ಬೇಕು. ನೋಡಿ, ಈಗ ತೋರಿಸ್ತಾ ಇದ್ದಾರೆ ಅವರು. ಉಪ್ಪಿನಕಾಯಿಗೆ ನೀರಿಡ್ಬೇಕು. ಅದು ನೀರು ಇಟ್ಟು ಚೆನ್ನಾಗಿ ಕಾದ ಮೇಲೆ ಉಪ್ಪು ಹಾಕ್ಬೇಕು. ಕಲ್ಲು ಉಪ್ಪು ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಅದನ್ನು ನೆಲ್ಲಿಕಾಯಿ ಕಟ್ ಮಾಡಿದ್ರೆ ಅದಕ್ಕೆ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಬಿಡ್ಬೇಕು. ನೋಡಿ, ಈಗ ನೀರು ಚೆನ್ನಾಗಿ ಕುದಿದಿದೆ. ನೆಲ್ಲಿಕಾಯಿ ಕೂಡ ನೋಡಿ ಈ ರೀತಿ ಕಟಿಂಗ್ ಮಾಡಿ ಎಲ್ಲ ಆಯ್ತು. ಈಗ ಅವ್ರು ಹಾಕ್ತಾರೆ. ಈಗ ಅರ್ಧ ಕೆಜಿ ನೆಲ್ಲಿಕಾಯಿ ಇದೆ. ಒಂದು 100 ಗ್ರಾಮ್ ಉಪ್ಪು ತಗೊಂಡಿದ್ದೇನೆ. ಈಗ ಉಪ್ಪು ಹಾಕ್ತೇನೆ. ಅದು ಕುದ್ದಿದೆ. ಈಗ ನೆಲ್ಲಿಕಾಯಿನ ಹಾಕ್ತೇನೆ. ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಹಾಕ್ಬೇಕಲ್ಲ. ನೀರು ಚೆನ್ನಾಗಿ ಕುದ್ಮೇಲೆ, ಉಪ್ಪು ನೀರು ಚೆನ್ನಾಗಿ ಕುದ್ಮೇಲೆ ಮತ್ತೆ ಅದಕ್ಕೆ ನೆಲ್ಲಿಕಾಯಿ ಹಾಕಿ ಮುಚ್ಚಿಡ್ಬೇಕು. ನೋಡಿ, ಈ ರೀತಿಯಾಗಿ ಮುಚ್ಚಿಟ್ರೆ ಆಯ್ತು. ಮುಚ್ಚಿಡಿ. ನೋಡ್ಬೋದು ನೀವಿಲ್ಲಿ, ನಿನ್ನೆ ನಾವು ಉಪ್ಪಿನಕಾಯಿ ಹಾಕ್ಲಿಕ್ಕೆ ನೆಲ್ಲಿಕಾಯಿ ಕಟ್ ಮಾಡಿ ಕುದೀತಾ ಇರುವ ನೀರಿಗೆ ಉಪ್ಪು ಹಾಕಿ ನೆನೆ ಹಾಕಿಟ್ಟಿದ್ವಿ. ಇದು ಇವತ್ತು ನೆಕ್ಸ್ಟ್ ಡೇ. ಇವತ್ತು ಇದಕ್ಕೆ ಏನೆಲ್ಲ ಮಸಾಲ ಬೇಕು ಅಂತ ಹೇಳ್ತಾರೆ. ಏನಿಲ್ಲ ಮಸಾಲ ಮತ್ತೆ ಕ್ವಾಂಟಿಟಿ ಹೇಳಿ. ಈಗ ನೋಡಿ, ಇದರಲ್ಲಿ ಒಂದು 100 ಗ್ರಾಮ್ ಒಣಮೆಣಸಿನ್ಕಾಯಿ ಇದೆ. ಒಂದು ಅರ್ಧ ಟೀ ಸ್ಪೂನ್, 1 ಟೀ ಸ್ಪೂನ್ ಹಲ್ದಿ ಪೌಡರ್, 1.5 ಟೀ ಸ್ಪೂನ್ ಜೀರಿಗೆ, 4 ರಿಂದ 5 ಸ್ಪೂನ್ ಸಾಸಿವೆ. ಈ ಉಪ್ಪು ನೀರು ಇದೆಲ್ಲ, ಈ ಉಪ್ಪು ನೀರಿನಲ್ಲೇ ಇದನ್ನು ರುಬ್ಬಿಟ್ಟು ಆ ಮಸಾಲೆ ಇದಕ್ಕೆ ಹಾಕಿ ಕಲಿಸ್ಬೇಕು. ನಂತರ ನಿಮಗೆ ನಾವು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀವಿ. ನಿಮಗೆ ಯಾವ್ದು ಇಷ್ಟ, ಬೆಳ್ಳುಳ್ಳಿ ಬೇಕಾದ್ರೆ ಬೆಳ್ಳುಳ್ಳಿ ಕೊಡ್ಬೋದು, ಇಲ್ಲ ಅಂದ್ರೆ ಹಿಂಗು, ಕೆಲವರು ಹಿಂಗು ಕೊಡ್ತಾರೆ. ಹಿಂಗು ಬೆಳ್ಳುಳ್ಳಿ ತಿನ್ನದವರು ಹಿಂಗು ಕೊಡ್ಬೋದು. ಇವಾಗ ಅವರು ರುಬ್ಲಿಕ್ಕೆ ಇಲ್ಲಿ ಇಟ್ಟಿದ್ವಲ್ಲ, ಮೆಣಸು ಹಾಕಿದ್ರು, ಸಾಸಿವೆ, ಜೀರಿಗೆ ಮತ್ತೆ ಅರಿಶಿಣದ ಪುಡಿ, ಉಪ್ಪು ನೀರು ಹಾಕ್ತಾ ಇದ್ದೀನಿ. ಮಸಾಲ ರೆಡಿ ಆಯ್ತು. ಮಸಾಲ ರುಬ್ಬಿ ತಂದಿದ್ದಾರೆ, ಅದೇ ನೀರು ಹಾಕಿ ಮಸಾಲ ರೆಡಿ ಆಗಿದೆ. ನೋಡಿ, ಈಗ ನಾನು ಇದಕ್ಕೆ ಮಸಾಲ ಹಾಕ್ತಾ ಇದ್ದೇನೆ. ಬರ್ಬೇಕು, ಇಷ್ಟು ತೆಳು ಬಂದ್ರೆ ಇದು ಉಪ್ಪಿನಕಾಯಿಗೆ ರೆಡಿ ಆಯ್ತು. ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ನೀರಾಗಿನೂ ಇರಬಾರ್ದು. ಇದಕ್ಕೆ ಇರ್ಬೇಕು, ಅದಕ್ಕೆ ಇರ್ಬೇಕು. ಎಷ್ಟು ದಿನ ಇದು ಬಿಡ್ಬೇಕು? ಏನಿಲ್ಲ, ಅದು ತಕ್ಷಣ ತಿನ್ಬೋದು. ಯಾಕಂದ್ರೆ ಇದು ನಾವು ಬಿಸಿ ನೀರಲ್ಲಿ, ಕುದಿಯುವ ನೀರಲ್ಲಿ ಹಾಕ್ತೇವಲ್ಲ, ಅದು ಉಪ್ಪೆಲ್ಲ ಒಳ್ಳೆ ಎಳ್ಕೊಳ್ತದೆ. ಇದೇನಿಲ್ಲ, ಬೇಕಾದ್ರೆ ನೀವು 1-2-3 ದಿನ ಬಿಟ್ಟು ತಿಂದ್ರು ಏನಾಗುದಿಲ್ಲ. ಮಾತ್ರ ಇದಕ್ಕೆ ಒಳ್ಳೆ ಒಂದು ಬೆಳ್ಳುಳ್ಳಿ ಇಲ್ಲ ಇಂಗು ಒಗ್ಗರಣೆ ಕೊಟ್ರೆ ಇನ್ನೂ ಒಳ್ಳೇದಾಗ್ತದೆ. ತೆಂಗಿನ ಎಣ್ಣೆಯಲ್ಲಿ ಕೊಡ್ಬೇಕು. ತಕ್ಷಣ ಕೊಡ್ಬೋದು. ಉಪ್ಪಿನಕಾಯಿ ಆದಂಗೆ ಒಗ್ಗರಣೆನೂ ಕೊಡ್ಬೋದು. ನೋಡಿ, ಕೊನೆಗೂ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನೆಲ್ಲಿಕಾಯಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಆದ್ರೆ ಕೆಲವರಿಗೆ ತಿನ್ಲಿಕ್ಕೆ ಆಗೋದಿಲ್ಲ, ಹೀಗೆ ನೆಲ್ಲಿಕಾಯಿ ಇಷ್ಟ ಆಗೋದಿಲ್ಲ ಅಂತವ್ರು ಈ ರೀತಿ ಉಪ್ಪಿನಕಾಯಿ ಮಾಡಿ ತಿನ್ಬೋದು. ಆಮೇಲೆ ಇದು ಬೇಗ ಕೂಡ ಆಗುತ್ತೆ. ಲಾಸ್ಟ್ ನಮ್ಮನೆಗೆ ಕೆಲವರು ಗೆಸ್ಟ್ ಬಂದಿದ್ರು, ಅವ್ರಿಗೆಲ್ಲ ತುಂಬಾ ಇಷ್ಟ ಆಯ್ತು. ಹಾಗೆ ನಾವ್ ಅನ್ಕೊಂಡ್ವಿ ಯೂಟ್ಯೂಬ್ಗೂ ಕೂಡ ಒಂದು ರೆಸಿಪಿ ಮಾಡಿ ತೋರ್ಸೋಣ ಅಂತ. ನೀವು ಟ್ರೈ ಮಾಡ್ಲೇಬೇಕಿದು, ತುಂಬಾ ಚೆನ್ನಾಗಿದೆ. ಮತ್ತೆ ದಿಢೀರ್ ಅಂತ ಆಗುತ್ತೆ ನಿಮ್ಗೆ. ಎಷ್ಟು ಟೈಮ್ ನಿಮ್ಗೆ ಇದು ವಾರ ಕಟ್ಲೆ ಕಾಯ್ಬೇಕಂತ ಇಲ್ಲ. ನಿಮಗೆ ರಾತ್ರಿ ನೆಲ್ಲಿಕಾಯಿ ಉಪ್ಪು ನೀರಲ್ಲಿ ಹಾಕಿದ್ರೆ ಮಾರನೇ ದಿನ ಬೆಳಿಗ್ಗೆ ಮಸಾಲೆ ರುಬ್ಬಿ ಹಾಕ್ಬೋದು. ಬಹಳ ಟೇಸ್ಟ್ ಆಗ್ತದೆ. ನೆಲ್ಲಿಕಾಯಿಗೂ ಹೆಲ್ತಿಗೆ ತುಂಬಾ ಒಳ್ಳೇದು. ಹೌದು. ಮತ್ತೆ ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡುವಾಗ ರಾತ್ರಿ ನೀವು ಬಿಸಿನೀರಲ್ಲಿ ಹಾಕಿ ಇಟ್ಟ ಮೇಲೆ ಮಾರನೇ ದಿನ ಆ ನೀರಲ್ಲೇ ನಾವು ಮಸಾಲ ರುಬ್ಬೇಕು. ಅದಕ್ಕೆ ಒಂದು ತೊಟ್ಟು ನೀರು, ತಣ್ಣೀರು ಬೀಳ್ಬಾರ್ದು. ತಣ್ಣೀರು ಬಿದ್ರೆ ಅದು ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಮತ್ತೆ ಈ ಉಪ್ಪಿನಕಾಯಿನ ಒಂದು ಗಾಜಿನ ಬಾಟ್ಲಿಯಲ್ಲಿ ತುಂಬಿಸಿ ಇಡ್ಬೇಕು. ತುಂಬಿಸಿ ಇಟ್ಬಿಟ್ಟು ನೀವು ಫ್ರಿಜ್ ಅಲ್ಲಿ ಇಟ್ರೆ 1 ವರ್ಷ ಆದ್ರೂ ಏನು ಆಗಲ್ಲ. ಆದ್ರೆ ತಣ್ಣೀರು ಬೀಳದಾಗೆ ನೋಡ್ಕೊಳ್ಬೇಕು. ಆಮೇಲೆ ಯಾರಿಗಾದ್ರೂ ಉಪ್ಪಿನಕಾಯಿ ಮಾಡಿ, ನೀವು ಯಾರಿಗಾದ್ರೂ ಉಪ್ಪಿನಕಾಯಿ ಬೇಕು ಅಂತೇಳಿ ಇದ್ರೆ ನೀವು ನಮ್ಗೆ ಮೆಸೇಜ್ ಮಾಡ್ಬೋದು. ಇವರು ಮಾಡಿ ನಿಮ್ಗೆ ಕಳಿಸ್ತಾರೆ.
ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಗೆ ನೀವು ಮೆಸೇಜ್ ಮಾಡ್ಬೋದು. ಹೀಗೆ ನಮ್ಮ ವಿಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ, ಮೇಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಈ ತರದ ಒಳ್ಳೊಳ್ಳೆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನಾವು ಖಂಡಿತ ನಿಮ್ ಮುಂದೆ ತರ್ತೇವೆ ಒಳ್ಳೊಳ್ಳೆ ರೆಸಿಪಿ ಜೊತೆ. ಥ್ಯಾಂಕ್ ಯು. ನಮಸ್ಕಾರ.